ಇದು ವಿಜಯಪುರದ ಸದ್ಯದ ಪರಿಸ್ಥಿತಿ. ಪ್ರಮುಖವಾಗಿ ಮಹಾರಾಷ್ಟ್ರದಿಂದ ನೀರು ಬಿಡುಗಡೆ ಆಗ್ತಾ ಇರೋದ್ರಿಂದ ಭೀಮಾ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಸಹಜವಾಗಿ ಪ್ರವಾಹದ ಆತಂಕ ಶುರುವಾಗಿದೆ. ಆ ಭಾಗದಲ್ಲಿ ಪ್ರವಾಹ ಸೃಷ್ಟಿಯಾಗ್ಬಿಟ್ಟಿದೆ ಅಂತ ಕೆಲವರು ಹೇಳ್ತಿದ್ದಾರೆ. ಕಾರಣ ಅಪಾರ ಪ್ರಮಾಣದಲ್ಲಿ ಜಮೀನುಗಳಿಗೆ ನೀರು ನುಗ್ಗಿದೆ, ಮನೆಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ಜನ ಪರದಾಡ್ತಿದ್ದಾರೆ. ಪ್ರವಾಹದಿಂದಾಗಿ ನೂರಾರು ಕುಟುಂಬಗಳು ಸದ್ಯ ಬೀದಿಗೆ ಬಿದ್ದಿದೆ. ಆಲಮೇಲ ತಾಲೂಕಿನ ಕುಮಸಗಿ ಗ್ರಾಮ ಜಲಾವೃತವಾಗಿದ್ದು ಜನ ಊರು ತೊರೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆ ಜಿಲ್ಲಾಡಳಿತ ಸರ್ಕಾರಿ ಶಾಲೆಗಳಲ್ಲಿ ಕಾಳಜಿ ಕೇಂದ್ರ ತೆರೆದಿದ್ದು ಕುಮಸಗಿ ಗ್ರಾಮಸ್ಥರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಕೂಡ ಮಾಡಲಾಗಿದೆ. ಇನ್ನು ಕಾಳಜಿ ಕೇಂದ್ರದಲ್ಲಿರುವ ಕುಮಸಗಿ ಗ್ರಾಮಸ್ಥರನ್ನ ಮಾತನಾಡಿಸಿ ನಮ್ಮ ವಿಜಯಪುರ ರಿಪೋರ್ಟರ್ ದೀಪಕ್ ಶಿಂದೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ನಾವು ಇವತ್ತಿನ ದಿನ ಭೀಮಾ ನದಿಯ ಪ್ರವಾಹದ ಹೊಡೆತಕ್ಕೆ ಒಳಗಾಗಿರುವಂಥ ಆಲ್ಮೇಲ್ ತಾಲೂಕಿನ ಕುಮಸ್ಗಿ ಗ್ರಾಮದಲ್ಲಿದ್ದೀವಿ. ಏನು ನೋಡ್ತಾ ಇದ್ದೀವಿ, ನನ್ನ ಒಂದು ಹಿಂಭಾಗದಲ್ಲಿ ಇರುವಂಥ ಜನರು ಈಗ ಪ್ರವಾಹ ಪೀಡಿತರು ಅಂತ ಹೇಳ್ಬೋದು. ಪ್ರವಾಹದಿಂದ ಬಾಧಿತರಾಗಿರುವಂಥ ಸುಮಾರು 28 ಕುಟುಂಬಗಳ 142 ಜನರನ್ನು ಈ ಒಂದು ಕುಮಸ್ಗಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸ್ಥಳಾಂತರಿಸಲಾಗಿದೆ. ಏನು ಒಂದು ಈ ಕಾಳಜಿ ಕೇಂದ್ರ ಅಂತ ಇದೆ, ಈ ಒಂದು ಕಾಳಜಿ ಕೇಂದ್ರದಲ್ಲಿ ಏನು ಈಗ ಪ್ರವಾಹದ ಸಂತ್ರಸ್ತರಿದ್ದಾರೆ, ಅವರು ಏನೆಲ್ಲ ಸಫರ್ ಆಗ್ತಾ ಇದ್ದಾರೆ, ಅವರು ಏನೆಲ್ಲ ಒಂದು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ನಾನು ಇಲ್ಲಿ ಮಾತನಾಡಿಸ್ತಾ ಇದ್ದೀನಿ. ಮಳೆ ಬಂದಾಗ ನಿಮ್ಮ ಪರಿಸ್ಥಿತಿ ಏನಿರ್ತದೆ? ಮಳೆ ಬಂದ ಬಳಕ ಭಾಳ ಕಠಿಣ ಇರ್ತದೆ ನಮ್ಮ ಪರಿಸ್ಥಿತಿ ರೀ. ಹೊಳಿ ಒಂದು ಅದ್ರಾಗ ಮಳೆ ಬಂದ್ರೆ ಬರಲಿಕ್ಕೆ ಹೊಳಿ ಒಂದು ಬಂದು ಹೋಗಿ ನಮಗೆ ಭಾಳ ಹೈರಾಣ ಆಗ್ತದೆ ರೀ. ನಾವು ದುಡಿಯತನ ನಮಗೆ ಹೊಟ್ಟೆ ತುಂಬಲ್ಲ. ಹೆಣ್ಮಕ್ಳು ಗಂಡಾಳಕ್ಕೆ ಹೋಲ್ತಿ ನಮ್ಗೇನು ನೌಕರಿ ಇಲ್ಲ, ಏನಿಲ್ಲ, ಬರೀ ದುಡಿಯೋದು ತಿನ್ನೋದು ಅದೇ ಹೊಲ ಎಲ್ಲ ಏನಿಲ್ಲ ರೀ. ಇದಿಟ್ಟು ಜಾಗನೂ ಹೋಗ್ಲಾಕತ್ತದ, ಇದ್ದಿಟ್ಟು ಮಾಡ್ಕೊಂಡು ತಿನ್ನೋದೂ ಹೋಗ್ಲಾಕತ್ತದ. ವರ್ಷ ಅಂದ್ರೆ ಇಟ್ಟೆ ಅಂದ್ರೆ ಹ್ಯಾಂಗೆ ರೀ ಸರ್? ಇದು ಇಲ್ಲಿನ ಒಂದು ಪ್ರವಾಹ ಸಂತ್ರಸ್ತರು ಹೇಳ್ತಾ ಇರುವಂಥದ್ದು. ಪ್ರತಿ ವರ್ಷ ಕೂಡ ಮಳೆ ಬಂದಾಗ ಬಾಧಿತರಾಗ್ತಾ ಇದೀವಿ, ನಮಗೆ ಸಂಕಷ್ಟ ಎದುರಾಗ್ತಿದೆ, ಶಾಶ್ವತ ಪರಿಹಾರವನ್ನು ಕೊಡಿ ಅಂತ ಹೇಳ್ತಾ ಇರುವಂಥದ್ದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.